ಹಳ್ಳಿ ಬಾಲಜ್ಜಗ ನಮ್ಮಪ್ಪ ದೋಸೆನಿತ್ತು ಹಳ್ಳಿ ನಡ್ಕರ್ಲಿ ಅಂತ ಹೇಳ್ದ. ಯಾರು ನೀನು ನಡ್ಕೊಳಪ್ಪ ಅಂತ ಕೇಳಿದ್ವಿ ನಾವು. ನನಗಲ್ಲ ಹಳ್ಳಿ ಬಾಲ್ಗೆ ನಡ್ಕರಿ ಅಂತ ಹೇಳ್ದೆ. ಕೆಟ್ಟಿದ್ರಿ ಇದನ್ನು 3 ಸಲ ಒತ್ಕೊಂಬಿತ್ತು ಗುಡಿದು ನಿಂದಿರಲಿಲ್ಲ. ಬಸನಗೌಡ ಅಂತಿದ್ದ ಸಿಂಗ್ನಾಳು. ಬಸನಗೌಡ ಏನು ಮಾಡಿದ? ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ತಾಳಕೇರಿ ಗ್ರಾಮದಲ್ಲಿದ್ದೀನಿ. ಈ ತಾಳಕೇರಿ ಗ್ರಾಮದಲ್ಲಿ ಬಾಲಜ್ಜನ ಜಾತ್ರೆ ಏನು ಮಾಡ್ತಾರೆ, ಬಾಲಜ್ಜನ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ತಾರೆ. ಈತ ನಡೆದಾಡಿ ಹೋದಂಥ ಅಜ್ಜನ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಈ ಅಜ್ಜನ ಜಾತ್ರೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಅಜ್ಜರ ನಮಸ್ಕಾರ. ನಮಸ್ಕಾರ. ಈ ಅಜ್ಜನ ಜಾತ್ರೆಯ ಕುರಿತು ಬಾಲಜ್ಜನ ಎಲ್ಲ ಇತಿಹಾಸವನ್ನು ನನ್ನ ಪಕ್ಕಕ್ಕೆ ಕೂತಿರುವಂಥ ಅಜ್ಜರು ಎಲ್ಲ ಮಾಹಿತಿಯನ್ನು ಹೇಳ್ತಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಾವು ನೋಡ್ರಿ ತಾಳ್ಕೇರಿಯರು. ನಮ್ಮ ತಂದೆ ಹೆಸರು ಅಜನ್ ಸಾಬ, ನನ್ನ ಹೆಸರು ಫಕೀರ್ ಸಾಬ. ಸಾಕಿನ ತಾಳ್ಕೇರಿ ಕುದುರಿ. ಹಳ್ಳಿ ಬಾಲಜ್ಜಗ ನಮ್ಮಪ್ಪ ದೋಸೆನಿತ್ತು. ಹಳ್ಳಿ ಬಾಲಜ್ಜಗ ನಮ್ಮಪ್ಪ ದೋಸೆನಿತ್ತು. ದೋಸ್ತನಿದ್ರ ಹಳ್ಳಿ ಬಾಲಜ್ಜ ಮೊದಲು ಸತ್ತ. ಆ ಸತ್ತ ಮೇಲೆ ಏನಾಯ್ತು, ನಮ್ಮಪ್ಪ ಸತ್ತ. ನಮ್ಮಪ್ಪ ಸತ್ತಾಗ ಏನಂತ ಹೇಳಿದ ನಮ್ಮಪ್ಪ, ಹಳ್ಳಿ ನಡ್ಕರ್ಲಿ ಅಂತ ಹೇಳ್ದ. ಯಾರು ನೀನು ನಡ್ಕೊಳಪ್ಪ ಅಂತ ಕೇಳಿದ್ವಿ ನಾವು. ನನಗಲ್ಲ ಹಳ್ಳಿ ಬಾಲ್ಗೆ ನಡ್ಕರಿ ಅಂತ ಹೇಳ್ದೆ. ಹಳ್ಳಿ ಬಾಲ್ಗೆ ನಡ್ಕರಿ ಅಂತ ಹೇಳಿದ್ನಪ್ಪ ಅಂತಂದ್ರೆ ತೇರಿಗೆ ನಮ್ಮಪ್ಪನ ಸತ್ತಿಂದ ಗುಡಿ ಕಟ್ಟಿದ್ರಿ ಇದನ್ನು 3 ಸಲ ಒತ್ಕೊಂಬಿತ್ತು ಗುಡಿದು ನಿಂದಿರಲಿಲ್ಲ. ಬಸನಗೌಡ ಅಂತಿದ್ದ ಸಿಂಗ್ನಾಳು. ಬಸನಗೌಡ ಏನು ಮಾಡಿದ, ಹೊಲ್ದಕ್ಕೆ ಬಂದ. ಬಸನಗೌಡ ಹೊಲ್ದಕ್ಕೆ ಬಂದು ಮಾವ ಅಂತ ಬಂದ. ಬಾರಪ್ಪ ಅಂದ. ಬಂದಲ್ಲಪ್ಪ ಅಂತ ಕೇಳಿದ್ವಿ. ಗ್ಯಾಂಡಿ ಬೇಕಂತ ಹಳ್ಳಿ ಬಾಲಗ ಗಾಡಿ ಆ ಗುಡಿ ನಿಂದ್ರವಲ್ದು 5 ಕಲ್ಲು ಹಾಕಿ ನೀವು ಪೂಜೆ ಮಾಡಿ ಗುಡಿ ನಿಂದಿರ್ತಂತ ಹೇಳಿದೆ. ಅವಾಗ ನಮ್ಮಪ್ಪ ಅಲ್ಲಿದ್ದ ಬಂಡಿ ಎತ್ತು ಕಟ್ಟಿಗೆ ಕಲ್ಲು ಹಾಕಿ ಬಂದು ತರಕಾಕಿದ. ತರಕಾಕಿ ತರ ಮುಚ್ಚಿದ್ರು. ತರ ಮುಚ್ಚಿಂದ ಗಾಡಿ ಗಪ್ ನಿಂತ ನೋಡು. ಬಾಲಜ್ಜ ಅದು ದೊಡ್ಡ ಪವಾಡ ಮಾಡ್ಯಾನ. 5 ನೋಪ ಗುಡಿ ಮ್ಯಾಣ ತಂದು ಪೂಜೆ ಮಾಡ್ಯಾನ. ಆತ ಗೀಡಿ ಒಗಿ ಬಿಟ್ರಪ್ಪ ಅಂದ್ರೆ ವಾಸನೆ ಯಾವ್ದೈತೆ ಅಂತ ಕೇಳ್ತಿದ್ದ. ಗೀಡಿ ಸೇದಿ ಒಗಿ ಬಿಟ್ರ ವಾಸನೆ ಯಾವ್ದೈತೆ ಅಂತ ಕೇಳ್ತಿದ್ದತ್ತ ಬಾಲಜ್ಜ. ಮಾದ್ರಿ ಹಿರಿಯ ಕುಂಟಪ್ಪ ನಮ್ಮಪ್ಪನವ್ರು ಏನಂದ್ರು, ಉಂದಿ ಕಡ್ಡಿ ವಾಸನೆ ಐತೆ ಅಂತ ಹೇಳ್ತಿದ್ರು ಅವರು. ಇದಂತಾಗ ಪವಾಡ ಮಾಡ್ಯಾನತ್ತ. ಇವರು ಸಿರ್ವಾರದವರು ಯಜಮಾನ್ರು ಹೊಸ್ತಾಳಿಂದ ಬಂದು ಒಂದು ಪವಾಡ ಮಾಡಿ ಅದು ಪರ್ಬಳ್ಳೆ ಮಾಡ್ಯಾನಿತ್ತ ಯಜಮಾನ. ಹ್ಞೂ. ನಮಸ್ಕಾರ ಯಜಮಾನ್ರೆ, ಆರಾಮಿದ್ದೀರಿ? ಶನಿವಾರ ಕನಿಗಿರ ಹತ್ರ ನಮಗೊಂದು ಘಟನೆ ಆದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಬಂದಕ್ಕೆ ನಮಗೆಲ್ಲ ಒಳ್ಳೆಯದು ದಾರಿ ನಡೀತಿ. ದಾರಿ ನಡೆದಕ್ಕೆ ನಮ್ಮದು ಒಳ್ಳೇದಾಗ್ಯಂತ ಹೋದಕ್ಕೆ ನಾವು ಏನೋ ಶಿವನು ಅಂತ ಕಾರಣ ಒಂದಿಟ್ಟು ದಾರಿ ಮಾಡ್ಸಮ್ಮ ಅಂತೇಳಿ ನಮಗೆ ಭವನ ಕೊಟ್ಟ ಪರಮಾತ್ಮ. ಏನು ರೀ, ನಾವು ಚಾಕ್ರಿ ಮಾಡ್ತೀವಿ. ಅದೊಂದು ಏನಪ್ಪ ಮತ್ತು ಹೆಸ್ರು ಹೇಳಿ ಹೊರಗಡೆ ನಿಮ್ಮಂಥರ ಕರೆದ್ರೆ ಹೋದ್ರೆ ನಾವು ಹೇಳಿದ್ದು ಸುದ್ದಾಗಿ ನಡೆದೈತಿ. ನಡೆದದ್ದು ಮತ್ತು 4 ರೂಪಾಯಿ ತಿಂದ್ರೆ ನರಕಾಗಿ ಹೋಗ್ತೈತೆ ಅಂತೇಳಿ ಆ ಪರಮಾತ್ಮ ಚಾಕ್ರಿಯಲ್ಲಿ ಇವತ್ತು 4 ಮಂದಿ ದಾಸೋಗ ಇಡಿಸಿ ಕೈ ತೋಳಿಸ್ರ ಒಳ್ಳೇದು ನಡೀತೈತಿ. ಆ ಪರಮಾತ್ಮ ಮುಂದೆ ಬರ್ತಾನಂತ ನಾವು ಈ ವಿಚಾರ ನಡೆಸೀವಿ ರೀ. ನಮಸ್ಕಾರ ಸರ್. ಹಾಗೆ ಬಾಲಜ್ಜ ಅಜನ್ ಸಾಬ ಬುಟ್ಟು ಆಗ್ಲತ್ತಿದ್ದಿಲ್ಲ, ಬುಟ್ಟು ಊಟ ಮಾಡ್ತಿದ್ದಿಲ್ಲ. ದೋಸ್ತರಿಬ್ರು ಅವರು ಬಂದ್ರೆ ನಮ್ಮನೆ ಬಂದು ಕುಂದ್ರ ಅಲ್ಲೇ ಉಣ್ಣಾರು. ಇಲ್ಲದ ಬಾಲಜ್ಜ ಮನೆಗೆ ಬಂದು ಬಾಲದ ಮನೆ ಕುಂದ್ರಬೇಕು, ಬಾಲದ ಮನೆಗೆ ಊಟ ಮಾಡ್ತಿದ್ರು. ಆಮೇಲೆ ಸಿಂಗ್ನಾಳಿಗೆ ಹೋರ ಅಲ್ಲಿ ತಿಂಗಳು ಅಲ್ಲಿ ಇರೋರು ಇಬ್ರು. ಇದಂತ ನಡ್ಕೊಂಡಿದ್ರು ಅವರು. ನಡ್ಕೊಂಡಕ್ಕಾಗಲಿ ಬಾಲಜ್ಜ ಸತ್ತ ಮೇಲೆ ಏನಾಯ್ತು, ನಮ್ಮಪ್ಪ ಸತ್ತ. ಸಾಯೋಬದ್ದ ನಮ್ಮಪ್ಪ ಏನಂತ ಹೇಳಿದ, ನಡ್ಕರ್ಲಿ ಅಂದ. ಯಾರು ನೀನು ನಡ್ಕೋಬೇಕಪ್ಪ ಅಂತ ಕೇಳಿದ್ವಿ ನಾವು. ನನಗಲ್ಲಲ್ಲಿ ಹಳ್ಳಿ ಬಾಲ ನಡ್ಕರಿ ಅಂತ ಹೇಳಿದ.